दाक्षिण्यं स्वजने दया परिजने शाठ्यं सदा दुर्जने प्रीतिः साधुजने नयो नृपजने विद्वज्जने चार्जवम् शौर्यं शत्रुजने क्षमा गुरुजने कान्ताजने दुष्कृताम् यं चैवाः पुरुषाः कलाः कुशलास्तेश्चैव लोकस्थितिः। ಶ್ರೀ ಗುರುಭ್ಯೋ ನಮಃ. ದಾಕ್ಷಿಣ್ಯಂ ಸ್ವಜನೆ ದಯಾ ಪರಜನೆ ಸ್ವಸ್ಯ ಜನೆ ಸ್ವಜನೆ. ತನ್ನ ಜನರಲ್ಲಿ ದಾಕ್ಷಿಣ್ಯವನ್ನ ತೋರಿಸುವವರು. ದಯಾ ಪರಿಜನೆ ಪರಜನರಲ್ಲಿ ಯಾವಾಗಲೂ ಕೂಡ ದಯೆಯನ್ನ ತೋರಿಸುವವರು. ಶಾಠ್ಯಂ ಸದಾ ದುರ್ಜನೆ ದುರ್ಜನರನ್ನ ಯಾವಾಗಲೂ ಶಿಕ್ಷಿಸುವವರು. ಪ್ರೀತಿ ಸಾಧು ಜನೆ ಸಾಧು ಜನರಲ್ಲಿ ಪ್ರೀತಿಯನ್ನ ಮಮತೆಯನ್ನ ತೋರಿಸುವವರು. ನಯ ನೃಪಜನೆ ರಾಜ ರಾಟ್ಪಾರ್ಥಿವಕ್ಷ್ಮಾಭಿನ್ರಪಭೋಪ ಮಹೇಶ್ವರ ಅಂತ ಅಮರಸಿಂಹ ಅಮರಕೋಶದಲ್ಲಿ ಉಲ್ಲೇಖಿಸ್ತಾರೆ. ನೃಪಜನೆ ಅಂತ ಹೇಳಿದ್ರೆ ರಾಜರಲ್ಲಿ ಯಾರು ನಯ ವಿನಯದಿಂದ ನಡ್ಕೊಳ್ತಾರೋ. ವಿದ್ವಜ್ಜನೆ ಚಾರ್ಜವಂ ವಿದ್ವಜ್ಜನರಲ್ಲಿ ಯಾರು ಕಪಟವನ್ನ ಮಾಡೋದಿಲ್ವೋ. ಶೌರ್ಯಂ ಶತ್ರುಜನೆ ಯಾರು ಶತ್ರುವಲ್ಲಿ ಶೌರ್ಯವನ್ನ ಪ್ರದರ್ಶಿಸ್ತಾರೋ. ಗುರುಜನರಲ್ಲಿ ಯಾರು ಕ್ಷಮಾಭಾವದಿಂದ ನೋಡ್ತಾರೋ ಅವರನ್ನ ಸಜ್ಜನರು ಅಂತ ಕರೀತಾರೆ. ಈ ಭೂಮಿಯಲ್ಲಿ ಸಜ್ಜನರಿಗೆ ಇರುವಂತಹ ಮಹತ್ವ ಇನ್ಯಾರಿಗೂ ಕೂಡ ಇಲ್ಲ. ಅದಕ್ಕೆ ಸುಂದರೋಪಿ ಸುಶೀಲೋಪಿ ಕುಲೀನೋಪಿ ಮಹಾಜನಃ ಶೋಭತೆ ನವಿನಾ ವಿದ್ಯಾ ವಿದ್ಯಾ ಸರ್ವಸ್ಯ ಭೂಷಣಂ ಅಂತ ಹೇಳ್ತಾರೆ. ಎಲ್ಲವನ್ನ ತಿಳ್ಕೊಳ್ಬೇಕು, ಸತ್ಪುರುಷರಾಗಿರ್ಬೇಕು, ದಯೆಯನ್ನ ಹೊಂದಿರಬೇಕು, ಕ್ಷಮಾಗುಣವನ್ನ ಹೊಂದಿರಬೇಕು, ಪ್ರಾಮಾಣಿಕತೆಯನ್ನ ಹೊಂದಿರಬೇಕು, ಶೌರ್ಯವನ್ನ ಹೊಂದಿರಬೇಕು, ದುರ್ಜನರನ್ನ ಶಿಕ್ಷಿಸುವಂತ ಗುಣ ಇರಬೇಕು, ಸ್ನೇಹ ಭಾವದಿಂದ ನೋಡುವಂತ ಗುಣ ಇರಬೇಕು. ಈ ಎಲ್ಲಾ ಗುಣಗಳು ಯಾರಲ್ಲಿ ಇರುತ್ತದೆಯೋ ಅವರನ್ನ ಮಾತ್ರ ಸಜ್ಜನರು ಅಂತ ಕರೀತಾರೆ. ಹಾಗಾದ್ರೆ ಸಜ್ಜನರ ಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, ನಿಂದಂತು ನೀತಿ ನಿಪುಣಾ ಯದಿ ವಾ ಸ್ಮರಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ ಪತಃ ಪ್ರವಿಚಲಂತಿ ಪದಂ ನ ಧೀರಾಃ ಅಂತ ಹೇಳ್ತಾರೆ ಕವಿಗಳು. ನಿಂದಂತು ನೀತಿ ನಿಪುಣಾಃ ಯದಿ ವಾ ಸ್ಮರಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ. ಯಾರು ಸಜ್ಜನರಾಗಿರ್ತಾರೋ ಅವರು ಇಂದು ಅವರನ್ನ ನಿಂದಿಸಲ್ಪಟ್ಟರು, ನಾಳೆ ಹೊಗಳಿಸಿಕೊಳ್ಳಲ್ಪಟ್ಟರೂ ಕೂಡ ಲಕ್ಷ್ಮಿ ಅಂತ ಹೇಳಿದರೆ ಸಂಪತ್ತು ಇಂದು ಬಂದು ನಾಳೆ ಬರದೇ ಇದ್ದರೂ ಕೂಡ ಅದ್ಯೈವ ವಾ ಮರಣಮಸ್ತು ಯುಗಾಂತರೇವ ಇಂದೇ ಮರಣ ಬಂದರೂ ಕೂಡ, ಇನ್ನು ಯುಗಾಂತರ ಬಿಟ್ಟು ಮರಣ ಬಂದರೂ ಕೂಡ ನ್ಯಾಯಾತೇವ ಚಲಂತಿ ನ್ಯಾಯದಿಂದಲೇ ನಡ್ಕೊಳ್ತಾರೆ, ಅನ್ಯಾಯವನ್ನ ಮಾಡೋದಿಲ್ಲ. ನ್ಯಾಯದಿಂದ ಯಾರು ನಡ್ಕೊಳ್ತಾರೋ ಅವರನ್ನ ಸಜ್ಜನರು ಅಂತ ಕರೀತಾರೆ. ಹಾಗಾದ್ರೆ ಸಜ್ಜನರ ಸಹವಾಸ ಯಾವ ರೀತಿಯಾಗಿರುತ್ತೆ, ಸಾಧು ಸಂತರ ಸಹವಾಸ ಹೇಗಿರುತ್ತೆ ಅಂತ ಕಬೀರರು ಹೇಳ್ತಾರೆ. ಚಂದ್ರನ ತಂಪು ತಂಪಲ್ಲ, ಹಿಮವು ಕೂಡ ತಂಪಲ್ಲ. ಚಂದ್ರನ ತಂಪು ತಂಪಲ್ಲ, ಹಿಮವು ಕೂಡ ತಂಪಲ್ಲ. ಸಾಧು ಸಂತರ ದಿವ್ಯ ಸಂಘ ಸಾಧು ಸಂತರ ದಿವ್ಯ ಸಂಘ ತಂಪೆ
ತಂಪಿಗಿಂತಲೂ ತಂಪು ಕಬೀರ, ತಂಪಿಗಿಂತಲೂ ತಂಪು. ನಾವು ಈ ಜಗತ್ತಿನಲ್ಲಿ ಚಂದ್ರನ ತಂಪು ತಂಪು ಅಂದ್ಕೊಂಡಿದ್ದೇವೆ, ಹಿಮದ ತಂಪು ತಂಪು ಅಂದ್ಕೊಂಡಿದ್ದೇವೆ. ಆದ್ರೆ ಕಬೀರದಾಸರು ಹೇಳ್ತಾ ಇದ್ದಾರೆ, ಇದ್ಯಾವುದು ತಂಪಲ್ಲ. ಯಾವಾಗ ಸಜ್ಜನರ ಸಹವಾಸವನ್ನ ಮಾಡ್ತೇವೆ, ಸಜ್ಜನರ ಸಹವಾಸ ಹೆಜ್ಜೇನು ಎಂಬಂತೆ ಸಜ್ಜನರ ಸಹವಾಸವನ್ನ ಯಾವಾಗ ಮಾಡ್ತೇವೋ ಆಗ ಎಲ್ಲಕ್ಕಿಂತಲೂ ಹಿತವಾದ ತಂಪಿನ ಅನುಭವ ನಮಗೆ ಆಗತ್ತೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಸತ್ಪುರುಷರ ಸಜ್ಜನರ ಸಹವಾಸವನ್ನ ಮಾಡಬೇಕು. ವಿದೇಶೇಷು ಧನಂ ವಿದ್ಯಾ ವ್ಯಸನೇಷು ಧನಂ ಮತಿ, ಪರಲೋಕೆ ಧನಂ ಧರ್ಮ ಶೀಲಂ ಸರ್ವಸ್ಯ ವೈಧನಂ ಅಂತ ಸುಭಾಷಿತಾವಳಿ ಹೇಳುತ್ತೆ. ವಿದೇಶೇಷು ಧನಂ ವಿದ್ಯಾ, ವಿದ್ಯಾ ವಿದೇಶೇಷು ಧನಂ. ನಮ್ಮನ್ನ ವಿದೇಶಗಳಲ್ಲಿ ರಕ್ಷಿಸುವುದು ಯಾವುದು? ನಮ್ಮ ವಿದೇಶದಲ್ಲಿರುವಾಗ ನಮ್ಮ ಧನ ಯಾವುದು, ಸಂಪತ್ತು ಯಾವುದು ಅಂತ ಹೇಳಿದ್ರೆ ವಿದೇಶೇಷು ಧನಂ ವಿದ್ಯಾ, ವಿದ್ಯವೇ ಸಂಪತ್ತು, ವಿದ್ಯಾನೇ ಸಂಪತ್ತು. ವ್ಯಸನೇಷು ಧನಂ ಮತಿ, ವ್ಯಸನ ಮಾಡುವಾಗ ಮತಿ ಅಂತ ಹೇಳಿದ್ರೆ ಬುದ್ಧಿ ನಮ್ಮ ಸಂಪತ್ತಾಗಿರುತ್ತೆ. ಪರಲೋಕೆ ಧನಂ ಧರ್ಮ, ಧರ್ಮೋ ರಕ್ಷತಿ ರಕ್ಷಿತಃ ಎಂಬಂತೆ ಪರಲೋಕದಲ್ಲಿ ಧರ್ಮವೇ ನಮ್ಮ ಸಂಪತ್ತು, ಆಸ್ತಿಯಾಗಿರುತ್ತೆ. ಶೀಲಂ ಸರ್ವಸ್ಯ ವೈಧನಂ, ಆದ್ರೆ ಶೀಲ ಸಚ್ಚಾರಿತ್ರ್ಯ ಅನ್ನೋದು ಎಲ್ಲಾ ಕಡೆಯೂ ಕೂಡ ಪೂಜಿಸಲ್ಪಡುತ್ತೆ, ಎಲ್ಲಾ ಕಡೆಯೂ ಕೂಡ ಆಸ್ತಿಯಾಗಿ ಬಳಕೆ ಆಗುತ್ತೆ. ಯಾವಾಗ ನಮಗೆ ಶೀಲವು ಇರೋದಿಲ್ವೋ ಅಂತ ಹೇಳಿದ್ರೆ, ಸಚ್ಚಾರಿತ್ರ್ಯವು ಇರೋದಿಲ್ವೋ, ಆಗ ಎಲ್ಲೂ ಕೂಡ ಗೌರವಿಸಲ್ಪಡೋದಿಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಆದ್ರೆ ವಿದ್ವಾಂಸರಿಗೆ ಸಚ್ಚಾರಿತ್ರ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲೂ ಕೂಡ ಪೂಜಿಸಲ್ಪಡೋದಿಲ್ಲ. ಅದಕ್ಕೆ ಅವರು ಮೊದಲು ಸಚ್ಚಾರಿತ್ರ್ಯರಾಗಿರಬೇಕು, ಸಜ್ಜನರ ಸಂಘವನ್ನ ಮಾಡಬೇಕು. ಹೀಗೆ ಅನೇಕ ಬಾರಿ ನಾವು ತಿಳ್ಕೋಬಹುದು ಸಜ್ಜನರ ಸಂಘದಿಂದ ಏನಾಗತ್ತೆ, ಏನಾಗಬಹುದು ಅಂತ ಹೇಳಿದ್ರೆ ಒಳ್ಳೆಯ ಗುಣಗಳು ನಮಗೆ ಬರುತ್ತೆ. ಸಹವಾಸದಿಂದ ಎಲ್ಲರೂ ಕೂಡ ಬದಲಾಗ್ತಾರೆ. ಹೇಗಂತ ಹೇಳಿದ್ರೆ, 100 ಜನರ ಒಂದು ಒಳ್ಳೆಯವರ ಸಂಘದಲ್ಲಿ 4 ಜನ ದುಷ್ಟರಿದ್ರೆ ಅವರನ್ನ ಸಜ್ಜನರು ಸರಿ ಮಾಡಬಹುದು. ಆ ರೀತಿಯಾದಂತಹ ಸತ್ಪುರುಷರ ಸಜ್ಜನರ ಸಹಾಯವನ್ನ ಪಡ್ಕೊಳ್ಬೇಕು. ಆಗ ಮಾತ್ರ ಹಿಂದೆ ಗುರು ಮುಂದೆ ಗುರಿ. ನಮ್ಮ ಹಿಂದೆ ಗುರು ಇರಬೇಕು, ನಮ್ಮ ಹಿಂದೆ ಗುರು ಇದ್ರೆ ನಮ್ಮ ಮುಂದೆ ಗುರಿ ಇರಬೇಕು. ಆಗ ಮಾತ್ರ ಸಾಧಿಸಕ್ಕೆ ಸಾಧ್ಯ. ನಮ್ಮ ಮುಂದೆ ಈಗ ದೊಡ್ಡದಾದಂಥ ವ್ಯಕ್ತಿಯಾಗಿ ಬೆಳಬೇಕಂತ ಹೇಳಿದ್ರೆ ಅದಕ್ಕೆ ಸತ್ಪುರುಷರ ಮಾರ್ಗದರ್ಶನವನ್ನ ಕೇಳ್ತಾ ಇರಬೇಕು. ಆಗ ಮಾತ್ರ ಸತ್ಪುರುಷರಾಗಲು ಸಾಧ್ಯ ಆಗುತ್ತೆ. ವಿದ್ಯಾ ದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತ್ವ ಧನಮಾಪ್ನೋತಿ, ಧನಾಧರ್ಮಂ ತತಃ ಸುಖಂ ಅಂತ ಹೇಳ್ತಾರೆ. ವಿದ್ಯೆ ವಿನಯವನ್ನ ಕೊಡುತ್ತೆ, ವಿನಯ ಪಾತೃತ್ವವನ್ನ ಕೊಡುತ್ತೆ, ಪಾತೃತ್ವ ಧನವನ್ನ ಕೊಡುತ್ತೆ, ಧನವು ಧರ್ಮವು ಎಲ್ಲವೂ ಸುಖವಾಗಿರಬಹುದು ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ಆದ್ರೆ ಈ ಎಲ್ಲವನ್ನ ಗಳಿಸ್ಬೇಕು ಅಂತ ಹೇಳಿದ್ರೆ ಮೊದಲು
ಸಚ್ಚಾರಿತ್ರನಾಗಿರ್ಬೇಕು. ಒಂದೂರಿನಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಸ್ವಲ್ಪ ಏನಂತ ಹೇಳಿದ್ರೆ ಯಾರಿಗೂ ಕೂಡ ಗೌರವವನ್ನ ಕೊಡ್ತಾ ಇರಲ್ಲ. ಯಾವಾಗ ತಂದೆ ಶಾಲೆಗೆ ಕರ್ಕೊಂಡು ಹೋಗ್ತಾರೋ ಆಗ ಶಿಕ್ಷಕರಿಗೆ ಎದುರು ಮಾತನ್ನ ಆಡ್ತಾನೆ. ಶಿಕ್ಷಕರು ಹೇಳ್ತಾರೆ, ನೀನು ಚೆನ್ನಾಗಿ ಓದ್ಬೇಕಪ್ಪ, ಶಾಲೆಗೆ ಕೀರ್ತಿಯನ್ನ ತರಬೇಕು ಅಂತ. ಆಗ ಆ ಬಾಲಕ ನಾನೇನಾದ್ರೂ ಮಾಡ್ತೇನೆ, ನಿಮಗೆ ಯಾಕೆ ಅಂತ ಉತ್ತರವನ್ನ ಕೊಡ್ತಾನೆ. ಇದನ್ನ ಕೇಳಿದಂತ ಶಿಕ್ಷಕರಿಗೆ ಕ್ರೋಧ ಉಂಟಾಗಿ ಕುಪಿತರಾಗಿ ಶಾಲೆಗೆ ಸೇರಿಸಿಕೊಳ್ಳೋದಿಲ್ಲ. ಅದರಿಂದ ಅವನಿಗೆ ವಿದ್ಯೆಯ ಲಾಭವು ಕುಂದುತ್ತಾ ಬಂತು. ಎಷ್ಟೇ ವಿದ್ಯಾವಂತನಾಗಿದ್ದರೂ ಕೂಡ ಮೊದಲು ಶೀಲವಂತರಾಗಿರಬೇಕು. ಅದಕ್ಕೆ ಶೀಲವನ್ನ ನಾವು ವರ್ಧಿಸ್ಕೊಳ್ತಾ ಹೋಗ್ಬೇಕು. ಶೀಲವೇ ಎಲ್ಲವೂ ಅಂತ ಹೇಳಿದ್ರೆ ನಮ್ಮ ಸಚ್ಚಾರಿತ್ರ್ಯವೇ ಎಲ್ಲವನ್ನ ನೀಡುತ್ತೆ. ಸತ್ಯವನ್ನ ನುಡಿಯುವುದು, ಬೇರೆಯವರಿಗೆ ತಲೆಬಾಗಿ ನಿಲ್ಲುವುದು ಅಂತ ಹೇಳಿದ್ರೆ, ಹಿರಿಯರ ಮುಂದೆ ತಲೆಬಾಗಿ ನಿಲ್ಲುವುದು, ಅದೆಲ್ಲವೂ ಕೂಡ ಸಚ್ಚಾರಿತ್ರ್ಯದ ಕೆಲವು ಮೆಟ್ಟಿಲುಗಳು. ಒಂದೂರಿನಲ್ಲಿ ಇಬ್ರು ಮಕ್ಕಳಿರ್ತಾರೆ. ಇಬ್ರು ಅಕ್ಕಪಕ್ಕ ಮನೆಯವರು ಒಂದೇ ಶಾಲೆಗೆ ಹೋಗ್ತಾ ಇರ್ತಾರೆ. ಎಲ್ಲವನ್ನ ಒಂದೇ ರೀತಿಯಾಗಿ ಅವರು ಮಾಡ್ತಾ ಇರ್ತಾರೆ. ಒಂದೇ ರೀತಿಯ ಉಡುಗೆ ತೊಡುಗೆ, ಈ ರೀತಿಯಾದಂತ ಬಾಂಧವ್ಯವನ್ನ ಅವರು ಬೆಳೆಸ್ಕೊಂಡಿರ್ತಾರೆ. ಹೀಗಿರ್ಬೇಕಾದ್ರೆ ಒಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಶಿಕ್ಷಕರು ಗೃಹ ಕಾರ್ಯವನ್ನ ಕೊಡ್ತಾರೆ. ಇಬ್ರು ಕೂಡ ಮಾಡೋದಿಲ್ಲ. ಕಾರಣಗಳು ಬೇರೆ ಇರ್ಬೋದು, ಆದ್ರೆ ಇಬ್ರು ಕೂಡ ಮಾಡೋದಿಲ್ಲ. ಮಾರನೇ ದಿನ ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದಾಗ ಶಿಕ್ಷಕರು ಗೃಹ ಕಾರ್ಯವನ್ನ ಪರೀಕ್ಷಿಸ್ತಾ ಇರ್ತಾರೆ. ಆ ಹುಡುಗನ ಸರದಿ ಬರುತ್ತೆ. ಅವನು ಹೇಳ್ತಾನೆ, ನನಗೆ ಮಾಡಕ್ಕೆ ಆಗ್ಲಿಲ್ಲ, ನನಗೆ ಆಲಸ್ಯ ಬಂದಿತ್ತು, ಮಾಡಕ್ಕೆ ಆಗ್ಲಿಲ್ಲ ಅಂತ ಉತ್ತರವನ್ನ ಕೊಡ್ತಾನೆ. ಆದ್ರೆ ಎರಡನೇ ಹುಡುಗ, ನನಗೆ ಜ್ವರ ಬಂದಿತ್ತು, ಆದ್ರೆ ಅದಕ್ಕೆ ಮಾಡಕ್ಕಾಗ್ಲಿಲ್ಲ ಅಂತ. ಶಿಕ್ಷಕರು ಮೊದಲನೆಯವನಿಗೆ ಹೊಡಿತಾರೆ, ಎರಡನೆಯವನಿಗೆ ಆಯ್ತು ಇನ್ಮುಂದೆ ಈ ತರ ಮಾಡಬೇಡ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎರಡನೇ ಹುಡುಗ ಸುಳ್ಳನ್ನ ಹೇಳಿದ್ದ, ಅದು ಶಿಕ್ಷಕರಿಗೆ ಗೊತ್ತಿಲ್ಲ. ಆದ್ರೆ ಸತ್ಯವನ್ನ ನುಡಿದಂತಹ ಮೊದಲನೇ ಹುಡುಗನಿಗೆ ಶಿಕ್ಷೆಯಾಯಿತು. ಆಗ ಅವನಿಗೆ, ಮೊದಲನೇ ಹುಡುಗನಿಗೆ, ನಾನು ಇನ್ನು ಮುಂದೆ ಯಾವತ್ತೂ ಕೂಡ ಆಲಸ್ಯವನ್ನ ಮಾಡಬಾರ್ದು, ಎಲ್ಲಾ ಗೃಹ ಕಾರ್ಯವನ್ನ ಮುಗಿಸ್ಬೇಕು ಅಂತ ಅವನು ಅವತ್ತೇ ನಿರ್ಧಾರ ಮಾಡಿ ಗೆಲ್ತಾನೆ. ಎಲ್ಲರ ಮುಂದೆ ಶ್ರೇಷ್ಠ ವ್ಯಕ್ತಿ ಅನ್ನಿಸ್ಕೊತಾನೆ. ಆದ್ರೆ ಎರಡನೇ ಹುಡುಗ, ನಾನು ಸುಳ್ಳನ್ನ ಹೇಳಿದ್ರೆ ಎಲ್ಲರೂ ನಂಬುತ್ತಾರೆ, ಅದಕ್ಕೆ ಸುಳ್ಳನ್ನೇ ಹೇಳೋಣ ಅಂತ ಅವನು ನಿರ್ಧಾರ ಮಾಡಿಕೊಂಡು ಸುಳ್ಳನ್ನ ಹೇಳ್ತಾನೆ. ಅವನು ಶ್ರೇಷ್ಠ ವ್ಯಕ್ತಿ ಆಗೋದಿಲ್ಲ. ಇದಕ್ಕೆಲ್ಲ ಕಾರಣ ಸಚ್ಚಾರಿತ್ರ್ಯವನ್ನ ನಾವು ವರ್ಧಿಸಿಕೊಳ್ಳದೇ ಇರುವುದು. ಒಂದೊಂದು ಮೆಟ್ಟಿಲು ಕೂಡ ಸಚ್ಚಾರಿತ್ರ್ಯವನ್ನ ವರ್ಧಿಸಿಕೊಳ್ತಾ ಹೋದ್ರೆ ನಮ್ಮ ಸಾಧನೆಗೆ ಸಹಾಯವಾಗುತ್ತೆ. ಯಾರು ಕೂಡ ಹುಟ್ಟಿದ ತಕ್ಷಣ ಸಜ್ಜನರಾಗಕ್ಕೆ ಸಾಧ್ಯವಿಲ್ಲ. ಹೇಗೆ ಹುಟ್ಟಿದ ಮಗು ಕೆಲವಷ್ಟು ದಿನಗಳ ನಂತರ ಅಂಬೆಗಾಲನ್ನ ಇಡ್ತಾ ನಂತರ ಎದ್ದು ನಡೆಯಲು ಪ್ರಯತ್ನಿಸುವುದು, ಆ ಮಗು ಎದ್ದೇಳ್ಬೇಕಾದ್ರೆ ಮೊದಲು ಬೀಳತ್ತೆ,
ನಂತರ ಒಂದು ಕಂಬವನ್ನ ಇಟ್ಕೊಂಡು ಎದ್ದೇಳಕ್ ಪ್ರಯತ್ನ ಮಾಡುತ್ತೆ, ಆದ್ರೂ ಬೀಳತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳು ನಮ್ಮಲ್ಲಿ ಬರುತ್ತೆ. ಮೊದಲು ನಾವು ಒಂದು ಸತ್ಯವನ್ನ ಹೇಳ್ಬೇಕಂತ ಹೋಗ್ತೇವೆ, ಅದರಿಂದ ಹುಡುಸ್ಕೋತೇವೆ, ಶಿಕ್ಷೆಯನ್ನ ತಗೊಳ್ತೇವೆ. ಅದು ನಮಗೆ ಆ ಕ್ಷಣದಲ್ಲಿ ಖೇದವನ್ನ ಉಂಟು ಮಾಡಿರ್ಬೋದು. ಆದ್ರೆ ಮುಂದೊಂದು ದಿನ ಆ ಒಂದು ಖೇದವನ್ನು ಉಂಟು ಮಾಡಿದಂತಹ ಸಂಗತಿ ನಮ್ಮ ಜೀವನವನ್ನ ನಿರ್ಣಯ ಮಾಡುತ್ತೆ. ನಮ್ಮ ಜೀವನವು ಯಾವ ರೀತಿಯಾಗಬೇಕಂತ ಹೇಳಿದ್ರೆ, ಎಲ್ಲರೂ ಕೂಡ ನಮ್ಮನ್ನ ಆದರ್ಶ ವ್ಯಕ್ತಿಗಳನ್ನಾಗಿ ಮಾಡ್ಕೋಬೇಕು. ಸಜ್ಜನರಾಗಬೇಕು. ನಾವು ಮೊದಲು ಸಜ್ಜನರಾಗಬೇಕು. ಸತ್ ಜನ ಸಜ್ಜನ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋದು. ಮುಳ್ಳು ಹಾಕಿದವರ ದಾರಿಗೆ ಮುಳ್ಳನ್ನು ಎರಚುವುದು ಸಜ್ಜನರ ಲಕ್ಷಣ ಅಲ್ಲ. ಮುಳ್ಳನ್ನು ಹಾಕಿರುವ ಜನರ ದಾರಿಯಲ್ಲಿ ಹೂವನ್ನ ಹಾಕುವುದು ಸಜ್ಜನರ ಲಕ್ಷಣ. ಎಲ್ಲರನ್ನು ಪ್ರೀತಿಸುತ್ತಾ, ಎಲ್ಲರಿಗೂ ಗೌರವವನ್ನ ನೀಡ್ತಾ ಸಜ್ಜನರಂತೆ ಬಾಳೋಣ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾ ಅದಕ್ಕೆ ಹೇಳೋಣ. ಹಾಗೆ ಸಜ್ಜನರ ಸಹವಾಸವನ್ನ ಮಾಡೋಣ. ಹಾಗೆ ಅನೇಕ ರೀತಿಯಾದಂತಹ ಸಜ್ಜನರ ಕಥೆಗಳನ್ನ ಕೇಳೋಣ. ಯಾರು ಕೂಡ ಹುಟ್ಟಿದ ತಕ್ಷಣ ಸಜ್ಜನರಾಗಲು ಸಾಧ್ಯವಿಲ್ಲ. ಈಗ ನಮ್ಮ ಕಣ್ಮುಂದೆ ಯಾರು ಸಜ್ಜನರಿದ್ದಾರೋ ಅವರು ಕಷ್ಟದ ದಿನಗಳನ್ನ ಎದುರಿಸಿಕೊಂಡು ಬಂದವರು. ಹಾಗೆ ಇಂದು ಕಷ್ಟ ಬರಬಹುದು, ಮುಂದೆ ಸುಖ ಬಂದೇ ಬರುತ್ತೆ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಎಂಬಂತೆ ಇಂದು ಸುಖ ಪಟ್ಟವರಿಗೆ ಮುಂದೆ ದುಃಖ ಇದ್ದೇ ಇರುತ್ತೆ. ಇಂದು ದುಃಖದಿಂದ ಕಷ್ಟದಿಂದ ಬಾಳಿದವರಿಗೆ ಸುಖ ಲಭಿಸುತ್ತೆ. ಸಜ್ಜನರು ಅಂತ ಹೇಳಿದ್ರೆ ಎಲ್ಲರಿಗೂ ಆದರ್ಶಪ್ರಾಯರಾಗಿರುವುದು. ಆಗ ಮಾತ್ರ ಈ ಒಂದು 84 ಲಕ್ಷ ಜೀವಗಳನ್ನು ದಾಟಿ ಪುಣ್ಯ ಜೀವವನ್ನ ಪಡೆದಿರುವಂತಹ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಆ ಮಾನವ ಜನ್ಮದಲ್ಲಿ ನಮ್ಮದೊಂದು ಗುರುತಾಗುತ್ತೆ. ಸಚ್ಚಾರಿತ್ರ್ಯವನ್ನ ಉಳ್ಬೇಕು. ಚಾರಿತ್ರ್ಯದಿಂದ ನಮ್ಮ ಎಲ್ಲಾ ಜೀವನವು ನಿರ್ಧಾರ ಆಗತ್ತೆ. ಹೇಗೆ ಒಂದು ಬಿಳಿ ಹಾಳೆಯ ಮೇಲೆ ಪರೀಕ್ಷೆಯನ್ನ ಬರೆಯಕೊಡ್ತಾರೆ. 10 ಪೇಜನ್ನ ಬರೀತಾನೆ ಒಬ್ಬ. ಮೊದಲನೇ ಪುಟದಲ್ಲಿ ಎಲ್ಲಾ ಉತ್ತರಗಳು ತಪ್ಪಿರುತ್ತೆ. 2ನೇ ಪುಟದಲ್ಲೂ ಎಲ್ಲಾ ಉತ್ತರಗಳು ತಪ್ಪಿರುತ್ತೆ. 3ನೇ ಪುಟದಲ್ಲೂ ಅಷ್ಟೇ. ಆದ್ರೆ 4ನೇ ಪುಟದಿಂದ ಉತ್ತರ ಸರಿಯಾಗಿರುತ್ತೆ. ಎಲ್ಲವೂ ಸರಿ ಬರೆದಿರ್ತಾರೆ. ಆದ್ರೆ ಪರೀಕ್ಷಕರ ಹಾಗೆ ಅದನ್ನ ತಿದ್ದುವವರ ಮನಸ್ಸಿಗೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಇವನು ಏನನ್ನೂ ಓದೋದಿಲ್ಲ ಅಂತ ಎಲ್ಲಾ ಕಡೆಯೂ ಕೂಡ ಅಂಕಗಳನ್ನ ತೆಗಿತಾ ಬರ್ತಾರೆ. ಇದು ಕೇವಲ ಪ್ರಶ್ನೆ ಪತ್ರಿಕೆಯಾಗಿರಬಹುದು. ಆದರೆ ಜೀವನ ಎಂಬ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನ ಬರಿತಾ ಹೋದಾಗ ನಾವು ಯಾವಾಗ ಚಾರಿತ್ರ್ಯವನ್ನ ಕಳ್ಕೊಳ್ತೇವೋ ಎಲ್ಲಿ ಕೂಡ ಗೌರವ ಇರೋದಿಲ್ಲ. ಯಾರು ಕೂಡ ಗೌರವವನ್ನ ಕೊಡೋದಿಲ್ಲ. ಚಾರಿತ್ರ್ಯವನ್ನ ವರ್ಧಿಸಿಕೊಳ್ಳಲು 2 ವರ್ಷಗಳ ಕಾಲ ಪ್ರಯತ್ನವನ್ನ ಮಾಡಿದ್ರು. ಚಾರಿತ್ರ್ಯವನ್ನ ಕಳೆದುಕೊಳ್ಳಲು ಕೇವಲ 1 ಕ್ಷಣ ಸಾಕು. ಆ ಕ್ಷಣ ನಮ್ಮ ಜೀವನದಲ್ಲಿ ಬಾರದಂತೆ ನಾವು ಎಚ್ಚರ ವಹಿಸಬೇಕು. ಯಾವಾಗ ಆ ಕ್ಷಣ ಬರುತ್ತೋ ಅಂದಿನಿಂದ ನಮ್ಮ ಕೆಟ್ಟ ಗಳಿಗೆಗಳು ಆರಂಭ ಆಗುತ್ತೆ.
ಚಾರಿತ್ರ್ಯ ನಾಶ ಆಗತ್ತೆ. ಯಾವಾಗ ಕಳ್ಳ ಆಗಿರ್ತಾನೋ ಅವನಿಗೆ ಕಳ್ಳರೆಂಬ ಪಟ್ಟಿಗೆ ಪಟ್ಟವೇ ಬರುತ್ತೆ. ಆ ಕಳ್ಳ ಎಂಬ ಪಟ್ಟವನ್ನ ಧರಿಸಿಕೊಳ್ಳುವುದರ ಬದಲು ಸಚ್ಚಾರಿತ್ರ್ಯವನ್ನ ಉಳ್ಳಂತಹ ಸಜ್ಜನ ಎಂಬ ಪಟ್ಟಿಯನ್ನ ನಾವು ಧರಿಸ್ಕೊಳ್ಬೇಕು. ಒಂದೂರಿನಲ್ಲಿ ಒಬ್ಬ ಪುಟ್ಟ ಬಾಲಕ ಇರ್ತಾನೆ. ಅವನು ಚೆನ್ನಾಗಿ ಓದಿ ವಿದ್ವಾಂಸನಾಗ್ತಾನೆ. ವಿದ್ವಾಂಸನಾದ ಮೇಲೆ ಆದರೆ ಅವರ ಕುಟುಂಬ ಬಡ ಕುಟುಂಬ ಆಗಿರುತ್ತೆ. ಆಗ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಒಂದು ಉಪಾಯ ಬರುತ್ತೆ. ಏನಂತ ಹೇಳಿದ್ರೆ, ಯಾರಾದರೋ ಮನೆಯಲ್ಲಿ ಕುರಿಯನ್ನ ಕಳ್ಳತನ ಮಾಡಿ ಅದನ್ನ ಮಾರಿ ನಾನು ದುಡ್ಡನ್ನ ಸಂಪಾದಿಸಿ ಮನೆಗೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅವನೊಮ್ಮೆ ರಾತ್ರಿ ಹೋಗ್ತಾನೆ, ಒಬ್ಬರ ಮನೆಯಲ್ಲಿ ಕುರಿಯನ್ನ ಕಳ್ತನ ಮಾಡ್ತಾನೆ. ಒಂದಲ್ಲ 2 ಕುರಿಯನ್ನ ಕಳ್ತನ ಮಾಡ್ತಾನೆ. ಮಾರನೇ ದಿನ ಎಲ್ಲರಿಗೂ ಈತನೇ ಕಳ್ಳ ಅಂತ ಗೊತ್ತಾಗತ್ತೆ. ಯಾಕಂತ ಹೇಳಿದ್ರೆ ಅವನು ಮಾರಬೇಕಾದ್ರೆ ಊರಿನ ಜನರು ಅವನನ್ನ ನೋಡಿರ್ತಾರೆ. ಆ ಕುರಿ ಯಾರ ಮನೆಯಲ್ಲಿ ಕಳ್ಳತನ ಆಗಿತ್ತೋ ಅವರದೇ ಕುರಿ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ಆಗ ಆ ಮನೆಯ ಮಾಲೀಕರು ಬಂದು ಪರೀಕ್ಷಿಸಿದಾಗ ಕೇಳಿದಾಗ ಅವನು ಇಲ್ಲ, ಕಳ್ಳತನವನ್ನ ಮಾಡಿಲ್ಲ ಅಂತ ಉತ್ತರ ಕೊಡ್ತಾನೆ. ಆದ್ರೆ ಎಲ್ಲರಿಗೂ ಗೊತ್ತಿದ್ದ ಕಾರಣ ಅವರು ಬಾಯನ್ನ ಬಿಡಿಸ್ತಾರೆ. ಆಗ ಸತ್ಯವನ್ನ ನುಡಿತಾನೆ. ಕೊನೆಗೆ ಆ ಒಂದು ಮಾಲೀಕ ಅಂದ್ರೆ ಮನೆಯ ಮಾಲೀಕ ಏನನ್ನೂ ಶಿಕ್ಷೆ ಕೊಡೋದಿಲ್ಲ. ಒಂದು ಚೀಟಿಯಲ್ಲೇ ಬರೀತಾನೆ, ಕುರಿ ಕಳ್ಳತನ ಮಾಡುವ ಕಳ್ಳ ಕೆ ಅಂತ ಬರೀತಾನೆ. ಕೆ ಅಂತ ಬರೆದು ಆ ವಿದ್ವಾಂಸನ ಹಣೆಗೆ ಪಟ್ಟಿಯಂತೆ ಅಂಟಿಸ್ತಾನೆ. ಎಲ್ಲೂ ಹೋದ್ರೂ ಕೂಡ ಅದನ್ನ ಹಾಕೊಂಡೇ ತಿರುಗ್ಬೇಕಾಗಿರುತ್ತೆ. ಎಲ್ಲರಿಗೂ ಗೊತ್ತಾಗುತ್ತೆ ಕುರಿ ಕದಿಯುವ ಕಳ್ಳ ಅಂತ. ಎಷ್ಟೇ ದೊಡ್ಡ ವಿದ್ವಾಂಸನಾಗಿದ್ದರೂ ಆತ ಕೇವಲ ಒಂದು ಕ್ಷಣದಲ್ಲಿ ಮಾಡಿದಂತ ಕಳ್ಳತನ ಕುರಿ ಕದಿಯುವ ಕಳ್ಳ ಎಂಬ ಬಿರುದನ್ನ ಕೊಡುತ್ತೆ. ಈ ರೀತಿಯಾದಂತ ವರ್ತನೆಗಳು ನಮಗೆ ಬೇಡ. ಸಚ್ಚಾರಿತ್ರ್ಯವನ್ನ ವರ್ಧಿಸಿಕೊಳ್ಳೋಣ, ಸಜ್ಜನರಂತೆ ಬದುಕಿ ಬಾಳೋಣ, ಬಾಳನ್ನ ಹಸನಾಗಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.